ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಅವ್ರ ಮಾತಾಡಿದ ವಿಡಿಯೋಗಳು ನಮ್ಮ ಕುರುಹುಗಳಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪೆಟ್ರೋಲ್ ಡೀಸೆಲ್ ಅಷ್ಟೇ ದರ ಏರಿಕೆ ಆಗಲ್ಲ. ಒಬ್ಬ ಸಾಮಾನ್ಯ ಚಾ ಕುಡಿದ್ರೆ ಅಥವಾ ಹಾಕೋ ಚಪ್ಪಲ್ ಬಟ್ಟೆ ಯಾರೋ ಬಿಡಿ ಸಿಗರೇಟ್ ಸೇರ್ತಾರೆ ಅಥವಾ ಯಾರೋ ಸುಸ್ತಾದ್ರೆ ಸಂಜೆ ತೆಗೆದುಕೊಂಡ್ರೆ ಎಲ್ಲರ ಮೇಲೆ ದುಷ್ಪರಿಣಾಮ ಬರುತ್ತೆ. ಬಸ್ಸಿನ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಅಗತ್ಯ ವಸ್ತುಗಳು ಬೆಲೆ ಏರಿಕೆ ನಮ್ಮಲ್ಲಿ ಕೇಳ್ತಿದ್ದಾರೆ. ಸಿದ್ದರಾಮಯ್ಯರೇ, ನಿಮ್ಮ ಸರ್ಕಾರ ಈಗ ಜಿಲ್ಲಾ ಮಟ್ಟದ ರಾಜ್ಯದಲ್ಲಿ ಹೋರಾಟ ಮಾಡಿದ್ವಿ. ನಾಳೆ ರಾಜ್ಯಾದ್ಯಂತ ಮಂಡಲಗಳಲ್ಲಿ ಎಲ್ಲ ಕ್ಷೇತ್ರ ಹೋರಾಟ ಮಾಡಿದ್ರೆ ಇಂದು ನಾವು ಮಾಡಬಹುದೇನಪ್ಪ? ಹೇಳ್ರಿ, ಮತ್ತೆ ಹೇಳ್ರಿ. ಇಲ್ಲೇ ಬಿಟ್ಟು ಮಾಡ್ತಾರೆ, ನಾವು ಇಲ್ಲಿ ಮರಳಿ ಹೊರಡ್ಬೋದಾ? ಯಾರು ನೋಡ್ತಿದ್ದೀನಿ, ಯಾರಿಗೆ ಕೊಟ್ಟು ಈ ಸರ್ಕಾರ ಯಾಕಂದ್ರೆ ಮತ್ತೆ ನಿಮಗೆ ನಾಳೆ ಬಾ ಅಂದ್ರೆ ಏನಪ್ಪ, ಮೊನ್ನೆ ಬಂದ್ವಿ, ಇವತ್ತು ಬಂದ್ವಿ, ದಿವಸ ಕೊಟ್ಟು ಒಳ್ಳೆ ಮಳೆ ಆಗಿದೆ, ಹಳ್ಳಿಗಳು ಸಣ್ಣ ಪುಟ್ಟ ಕೆಲಸಗಳು ಅಂತ ಯಾರು ಬೈಬಾರ್. ಅದಕ್ಕೋಸ್ಕರ ಇವತ್ತು ನಾಳೆ ನಡೆದಿರೋ ಪ್ರತಿಭಟನೆ ಹೊನ್ನಾಳಿ ವ್ಯಾಪ್ತಿ ತಾಲೂಕಲ್ಲಿ ಹೊನ್ನಾಳಿಯಲ್ಲಿ ಮಾಡ್ತೀವಿ. ನಿಮ್ಮೆಲ್ಲ ಸಹಕಾರ ಇರಲಿ. ಸರ್ಕಾರ ಈ ಪೆಟ್ರೋಲ್ ಡೀಸೆಲ್ ದರ ಇಳಿಸ್ತಾ ಇದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಚುನಾವಣೆಗೋಸ್ಕರ ಭರವಸೆಗಳಿಗೆ ಏನು ಯಾವುದೋ ಗ್ಯಾರಂಟಿಗಳು ಹಣವನ್ನು ಹೊಂದಾಣಿಕೆ ಮಾಡೋದಕ್ಕೋಸ್ಕರ ಬಡವರ ಹೊಟ್ಟೆ ಮೇಲೆ ಬರೆಯುತ್ತೆ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇಳಿಸ್ತಾ ಇದ್ರೆ ನಿಮ್ಮ ಸರ್ಕಾರವನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಈ ದೇಶದ ಅಡ್ರೆಸ್ ಇಲ್ಲ. 3 ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ದೇಶದಲ್ಲಿ ನಿಮ್ಮ ಅಡ್ರೆಸ್ ಇಲ್ಲ. ರಾಜ್ಯದಲ್ಲಿ ಯಾವುದೋ ಕಾರಣಕ್ಕೆ ಬಿಟ್ಟಿ ಭರವಸೆಗಳು ಜನರು ಸುಳ್ಳು ಹೇಳಿ, ಹೆಣ್ಮಕ್ಳು ಸುಳ್ಳು ಹೇಳಿ, ಅಂಗನವಾಡಿ ಮತ್ತು ಆಶಾಕಾರರಿಗೆ ಸುಳ್ಳು ಹೇಳಿ ಗೌರವ ಜಾಸ್ತಿ ಮಾಡ್ತಿರುತ್ತೇವೆ ಮತ್ತು NPS OPS ಮಾಡುವಂತ ಸುಳ್ಳು ಹೇಳಿ ಸುಳ್ಳಿನಿಂದ ಅಧಿಕಾರ ಬಂದಿರಿ. ನಿಮ್ಮ ಸರ್ಕಾರವನ್ನ ನಾವೆಲ್ಲ ಈ ರಾಜ್ಯದ ಜನ ದಂಗೆ ಇದ್ದರು. ವಿಧಾನಸೌಧಕ್ಕೆ ನುಗ್ಗಿ ನಿಮ್ಮ ಸರ್ಕಾರ ಪತನ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ, ಪೆಟ್ರೋಲ್ ಡೀಸೆಲ್ ದರವನ್ನು ಇಳಿಸುವುದನ್ನು ಹೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾನು ಎರಡೇ ಮಾತಾಡಿ ಅಂತ ಹೇಳಿದ್ದೆ. ಬಹಳಷ್ಟು ಮಾತಾಡಿದ್ದೀನಿ. ಸಮಯದಿಂದ ನಾವು ಓಡಬೇಕು, ನಮ್ಮಿಂದ ಸಮಯ ಬರಲ್ಲ. ಹಾಗಾಗಿ ನಾವು ಬಹಳಷ್ಟು ಮಾತಾಡಿ ಸಚಿವರು ಬರ್ತೈದಕ್ಕೆ ನಾನು ಜಾಸ್ತಿ ಮಾತಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲು ಸಚಿವರಿಗೂ ಭೋಜೇಗೌಡರಿಗೆ ಅಭಿನಂದನೆ ಹೇಳಿಕೆಯಿಂದ ಮುಂಚೆ ಕ್ಷೇತ್ರದ ಮತದಾರರು, ಬರೀ ಹೊನ್ನಾಳಿ ಜ್ಞಾಪಕ ಹೇಳ್ತಾರಲ್ಲ, ಪದವೀಧರ ಶಿಕ್ಷಕರು ಮತ ಕೊಡಿಸುವಲ್ಲಿ ತಮ್ಮಗಳ ಪಾತ್ರ ಬಹಳ ಇದೆ. ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ, ಮತದಾರರಿಗೆ ಧನ್ಯವಾದ ಸಲ್ಲಿಸಿ, ಆಯ್ಕೆ ಅಂತ ಸಚಿವರಿಗೂ ಭೋಜೇಗೌಡರಿಗೆ ನಿಮ್ಮ ಪರವಾಗಿ ಹೊನ್ನಾಳಿ ಜ್ಞಾಪಕ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಇದಾದ್ಮೇಲೆ